ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಮತ್ತೊಂದು ರಣರಂಗವೇ ಸೃಷ್ಟಿಯಾಗುವ ಲಕ್ಷಣ ಕಾಣ್ತಾ ಇದೆ. ಆರ್ ನಗರ ಕ್ಷೇತ್ರ ವ್ಯಾಪ್ತಿಯ ಲಕ್ಷ್ಮೀ ದೇವಿ ನಗರಕ್ಕೆ ಆಗಮಿಸಿದ್ದ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಿದ್ದಾರೆ. ಇಂದು ವಾಜಪೇಯಿ ಜನ್ಮ ಶತಮಾನೋತ್ಸವಕ್ಕೆಂದು ಲಕ್ಷ್ಮೀದೇವಿ ನಗರಕ್ಕೆ ಮುನಿರತ್ನ ಆಗಮಿಸುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ವ್ಯಕ್ತವಾಗಿತ್ತು. ಮುನಿರತ್ನ ಅವರು ಕಾರ್ಯಕ್ರಮಕ್ಕೆ ಬಂದ ಕೂಡಲೇ ಅವರ ಕಾರಿನತ್ತ ಮೊಟ್ಟೆ ಎಸೆದು ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಳಿಕ ನಡೆದುಕೊಂಡು ಹೋಗುವ ವೇಳೆ ಮುನಿರತ್ನ ತಲೆ ಮೇಲೆ ಮೊಟ್ಟೆ ಎಸೆದಿದ್ದು, ಮೊಟ್ಟೆ ಎಸೆದಿರುವ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಘಟನೆಯಿಂದ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ಶುರುವಾಗಿದ್ದು, ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ದಾರೆ. ಇದಾದ ಬಳಿಕ ಶಾಸಕ ಮುನಿರತ್ನ ಅವರು ಕಂಠೀರವ ಸ್ಟುಡಿಯೋ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು. ಹಲ್ಲೆಯನ್ನ ವಿರೋಧಿಸಿ ಪ್ರತಿಭಟನೆಗೆ ಕುಳಿತ ಶಾಸಕ ಮುನಿರತ್ನ ಅವರು ಡಿಸಿಎಂ ಡಿಕೆ ಶಿವಕುಮಾರ್, ಅವರ ಸಹೋದರ ಡಿಕೆ ಸುರೇಶ್ ಹಾಗೂ ಕಾಂಗ್ರೆಸ್ನ ಆರ್ ನಗರ ಪರಾಜಿತ ಅಭ್ಯರ್ಥಿ ಕುಸುಮಾ ಹನುಮಂತರಾಯಪ್ಪ ಮೇಲೆ ಆರೋಪ ಮಾಡಿದರು. ಬಿಜೆಪಿ ನಾಯಕರು ಕೂಡ ಈ ಘಟನೆಯನ್ನ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಗೆ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮುನಿರತ್ನ ಅವರು ಈ ಒಂದು ಘಟನೆಯ ಬಳಿಕ ಏನು ಹೇಳಿದ್ರು ಅದನ್ನು ಕೂಡ ಕೇಳಿಸ್ಕೊಂಡು ಬರೋಣ ಬನ್ನಿ. ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿಕೆ ಶಿವಕುಮಾರು, ಡಿಕೆ ಸುರೇಶು, ಕುಸುಮ ಮತ್ತೆ ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದುಕೊಟ್ಟಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿಕೆ ಶಿವಕುಮಾರು, ಡಿಕೆ ಸುರೇಶು, ಕುಸುಮ ಮತ್ತೆ ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದುಕೊಟ್ಟಿದ್ದೀನಿ. ಮೇಡಮ್, ಈ ರಾಜರಾಜೇಶ್ವರಿ ನಗರ ಯಾವಾಗಲೂ ಕೂಡ ಒಂದು ರೀತಿಯಾಗಿ ಹೈ ವೋಲ್ಟೇಜ್ ಕ್ಷೇತ್ರ ಇರುತ್ತೆ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ. ಯಾಕಂದರೆ ಕಳೆದ ಕೆಲ ಚುನಾವಣೆಗಳಲ್ಲಿ ಮುನಿರತ್ನ ಜೊತೆಗೆ ಕುಸುಮಾ ಹನುಮಂತರಾಯಪ್ಪ ನೇರ ಫೈಟ್ ಇರುತ್ತೆ ಅವರಿಬ್ಬರ ನಡುವೆ. ಬಿಜೆಪಿ ಕಾಂಗ್ರೆಸ್ಸು ಈ ರೀತಿಯಂಥ ಫೈಟ್ ಇರುತ್ತೆ. ನೇರವಾಗಿ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಕೂಡ ಕಣದಲ್ಲಿ ಕಾಣಿಸ್ಕೊಂಡು ಸಾಕಷ್ಟು ಪ್ರಚಾರವನ್ನು ಕೂಡ ನಡೆಸ್ತಾರೆ. ಹೀಗಾಗಿ ಎರಡೂ ಪಕ್ಷದ ಕಾರ್ಯಕರ್ತರುಗಳ ನಡುವೆ ಸಾಕಷ್ಟು ಪೈಪೋಟಿ, ಜಿದ್ದಾಜಿದ್ದಿ ಇವೆಲ್ಲವೂ ಕೂಡ ಇರುತ್ತೆ. ಆದರೆ ಇವತ್ತು ಮುನಿರತ್ನ ಅವರ ತಲೆ ಮೇಲೆ ಮೊಟ್ಟೆ ಎಸೆಯುವಂಥ ಕೆಲಸ ಆಗಿದೆ. ಇದು ಒಂದು ರೀತಿಯಾಗಿ ಮತ್ತೊಮ್ಮೆ ಆ ಕ್ಷೇತ್ರದ ಕಡೆ ಎಲ್ಲ ರಾಜ್ಯದ ಜನರು ತಿರುಗಿ ನೋಡುವಂತೆ ಮಾಡಿರುವಂಥದ್ದು. ಇದು ಒಂಥರ ಮುನಿರತ್ನ ಅವ್ರಿಗೆ ಒಂದು ಮೊಟ್ಟೆ ಕತೆ ಅನ್ನೋ ಥರ ಆಗಿದೆ. ಮತ್ತು ಇದು ಯಾವಾಗಲೂ ಈ ಕ್ಷೇತ್ರ ಇದೇ ರೀತಿಯೇ ಯಾವುದೋ ಒಂದು ವಿಚಾರದಲ್ಲಿ ಸದ್ದು ಮಾಡ್ತಾನೆ ಇರುತ್ತೆ. ಮುನಿರತ್ನ ಅವ್ರ ಬಂಧನ ಆಗಿದ್ದ ವಿಚಾರ ಇರಲಿ, ಅವ್ರ ಮೇಲೆ ನಡೆದಂಥ ಒಂದು ಹನಿ ಟ್ರ್ಯಾಪ್ ವಿಚಾರ ಇರ್ಬೋದು, ಮತ್ತು ಯಾವಾಗಲೂ ಡಿ ಕೆ ಬ್ರದರ್ಸ್ ಜೊತೆ ಇವ್ರಿಗಾಗೋ ಜಗಳ, ಮತ್ತು ಇವ್ರಿಗೂ ಕಾಂಗ್ರೆಸ್ ಅಭ್ಯರ್ಥಿಯವ್ರಿಗೂ ಇರೋ ಅಷ್ಟು ನೀನಾ ನಾನಾ ಅನ್ನೋ ಜಿದ್ದಾಜಿದ್ದಿ, ಇದೆಲ್ಲದ್ರ ಮಧ್ಯೆ ಕಾರ್ಯಕರ್ತರು ತೊಂದರೆಗೊಳಗಾಗ್ತಿದ್ದಾರೆ. ನೋಡಿ, ಇವಾಗ ಅವ್ರಿಗೆ ಯಾರೋ ಹೇಳ್ಕೊಟ್ರು ಮೊಟ್ಟೆ ಹೊಡೀರಿ ಅಂತ, ಇವಾಗ ಅವ್ರ ಕಾನೂನು ಹೋರಾಟ ಅವರು ಎದುರಿಸ್ಬೇಕು, ಅವ್ರ ಫ್ಯಾಮಿಲಿ ಇದರಲ್ಲಿ ತೊಂದರೆಗೆ ಸಿಗಾಕೊಳ್ಬೇಕು. ಇದೆಲ್ಲ ಯಾಕೆ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಅರಿವೇ ಆಗ್ತಾ ಇಲ್ಲ? ನೋಡಿ, ಏನೇ ಇಲ್ಲಿ ಮೇಲಷ್ಟೇ ಇವ್ರ ಜಗಳ, ಕಿತ್ತಾಟ ಎಲ್ಲ ಇರುತ್ತೆ. ಮತ್ತು ಒಳಗಡೆ ಹೋಗಿ ಮುನಿರತ್ನ, ಡಿ ಕೆ ಶಿವಕುಮಾರ್ ಕಾಲಿಗೆ ಬೀಳೋದು ತಪ್ಪಲ್ಲ, ಆಯಿತಾ? ಈ ಥರ ಎಷ್ಟೋ ಘಟನೆಗಳು ನಡೆದೋಗಿದೆ. ನೀವು ರಾಜಕಾರಣಿಗಳ ಮಾತುಗಳನ್ನು ಕೇಳ್ಕೊಂಡು ಅವ್ರಿಗೋಸ್ಕರ ಈ ಥರ ಎಲ್ಲ ಮಾಡಿದ್ರೆ ಪ್ರತಿಯೊಂದು ಸಮಸ್ಯೆನೂ ನೀವು ಎದುರಿಸ್ಬೇಕೇ ಹೊರತು ಅವ್ರು ಬರೋದಿಲ್ಲ. ಇನ್ನೊಂದು ವಿಚಾರ, ಮುನಿರತ್ನ ಮೇಲೆ ಇದು ಹಾಕ್ತಿರೋದು ಇದೇನು ಮೊದಲನೇ ಅಟೆಂಪ್ಟ್ ಅಲ್ಲ. ಈ ಥರ ತುಂಬ ಸಾರಿ ಬೇರೆ ಬೇರೆ ವಿಚಾರದಲ್ಲಿ ಅವ್ರ ಮೇಲೆ ಹಾಗೆ ಸಾಧಿಸ್ತಾನೆ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದೇನೆಂದರೆ, ಇದರಲ್ಲಿ ತುಂಬ ಸದ್ದು ಮಾಡೋದಂದರೆ, ಡಿ ಕೆ ಸುರೇಶ್ ಅವರು MP ಎಲೆಕ್ಷನಲ್ಲಿ ಸೋತಿದ್ದು ಇವ್ರಿಗೆ ತುಂಬ ದೊಡ್ಡ ತೊಂದರೆ, ಒಂಥರ ಏನು ತೊಂದರೆ ಥರನೇ ಕಾಣ್ತಾ ಇದೆ. ಅದು ಮುನಿರತ್ನ ಅವ್ರಿಗೆ ಅವ್ರು ಸೋತಿದ್ದೆ ಇವ್ರು ಒಂದ್ರ ಮೇಲೆ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆ. ಒಂದಲ್ಲ ಒಂದು ಇದನ್ನ ಟಾರ್ಗೆಟ್ ಆಗಿದ್ದಾರೆ, ಡೆಫಿನೆಟ್ಲಿ ಟಾರ್ಗೆಟ್ ಆಗಿದ್ದಾರೆ. ಕಾಣ್ತಿದೆಯಲ್ಲ, ಒಂದಾದ್ಮೇಲೆ ಒಂದು ಇನ್ಸಿಡೆಂಟ್ ಆಗ್ತಾ ಇರೋ ರೀತಿ ನೋಡಿದ್ರೆ ಅವ್ರೊಂದು ರೀತಿಲಿ ಟಾರ್ಗೆಟ್ ಆಗಿರೋ ಥರನೇ ಕಾಣ್ತಾ ಇರೋದು. ಯಾವುದೂ ಏನಿಲ್ಲಿ ಮುಚ್ಚಿಟ್ಟಿಲ್ಲ, ಎಲ್ಲ ಓಪನ್ಲಿ ಕಾಣ್ತಾ ಇದೆ. ಮತ್ತಿವಾಗ ಅವರು ಕೂಡ ಹೇಳ್ತಿರಲ್ಲ, ನನ್ನ ಮೇಲೆ ಕೊಲೆ ಅಟೆಂಪ್ಟ್ ನಡೀತು, ಇದಕ್ಕೆ ಮೂಲ ಕಾರಣ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ. ಇನ್ನೊಂದು ಮೇಡಮ್, ಈ ವಿಚಾರ ಇಲ್ಲಿ ಸ್ಪಷ್ಟವಾಗಿ ಆ ಒಂದು ದೃಶ್ಯಾವಳಿಗಳಲ್ಲೂ ಕೂಡ ಕಾಣಿಸ್ತಾ ಇದೆ. ಅಲ್ಲಿ ಎಸ್ದಿರುವಂಥದ್ದು ಮೊಟ್ಟೆ ಮೇಡಮ್. ಆದರೆ ಕೆಲವರು ಅದನ್ನ ಆ್ಯಸಿಡ್ ದಾಳಿ ಮಾಡಿದ್ದಾರೆ. ಆ ಒಂದು
ಮುನಿರತ್ನ ಅವ್ರ ತಲೆ ಮೇಲೆ ಎಸೆದಂತ ಮೊಟ್ಟೆಯಲ್ಲಿ ಒಂಥರ ಆಸಿಡ್ ದ್ರವ್ಯ ಇತ್ತು, ಆ ಥರದವೆಲ್ಲ ಹೇಳಿಕೆಗಳು ಅಲ್ಲ ಬರ್ತಾ ಅಲ್ಲ ಆಸಿಡ್ ದ್ರವ್ಯ ಇದ್ದಿದ್ರೆ ಮುನಿರತ್ನ ಅವ್ರ ಮುಖ ಇವಾಗ ಈ ರೀತಿ ನಾವು ನೋಡೋಕ್ಕೆ ಆಗ್ತಾ ಇರಲಿಲ್ಲ, ಅದು ಬೇರೆ ಪ್ರಶ್ನೆ. ಇದೆಲ್ಲ ಒಂಥರ ಟ್ರಯಲ್. ಇವಾಗ ಏನು ಹೇಳ್ತಾರೆ, ಇವಾಗ ಮುನಿರತ್ನಗೆ ಈ ಒಂದು ಪಬ್ಲಿಸಿಟಿ ಅವಶ್ಯಕತೆ ಒಂದ್ ರೀತಿಲಿ ನೋಡ್ಕೊಂಡ್ರೆ ಅದ್ರ ಅವಶ್ಯಕತೆನೂ ಇತ್ತು ಅವರಿಗೆ ಅಂತ ಅನ್ಸುತ್ತೆ ಇವ್ರು ಮಾಡ್ತಿರೋದು ನೋಡಿದ್ರೆ. ಮೇಡಮ್, ಮತ್ತೊಂದು ಏನು ವಿಚಾರ ಅಂದ್ರೆ ನಮ್ಮ ರಾಜ್ಯದ ಜನ ಇತ್ತೀಚೆಗೆ ತಲೆ ತೆಗೆಸುವಂತ ಕೆಲಸಗಳು ಪದೇ ಪದೇ ಮಾಡ್ತಾ ಇದ್ದಾರೆ. ಈ ಗೂಂಡಾ ರಾಜ್ಯಗಳ ಬಗ್ಗೆ ನಾವು ಮಾತಾಡುವಾಗ ಬಿಹಾರ್ ಇರ್ಬೋದು, ಉತ್ತರ ಪ್ರದೇಶ, ಅಲ್ಲೆಲ್ಲ ಈ ರಾಜ್ಯಗಳನ್ನ ನಾವು ಉದಾಹರಣೆ ತೆಗೆದುಕೊಳ್ತಿದ್ವಿ. ಆದ್ರೆ ನಮ್ಮ ರಾಜ್ಯದಲ್ಲಿ ಮೊನ್ನೆ ನಡೆದಿರುವಂತಹ ವಿಧಾನ ಪರಿಷತ್ನಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸಿ ಟಿ ರವಿ ನಡುವೆ ಆದಂತ ಒಂದು ಬೆಳವಣಿಗೆ ಇರ್ಬೋದು, ಅದು ಮಾತ್ರ ತುಂಬಾ ಆ ಇನ್ಸಿಡೆಂಟ್ ಅನ್ನ ಖಂಡಿತ ಇಡೀ ದೇಶ ಅಲ್ಲ ಇಡೀ ಪ್ರಪಂಚನೇ ನಮ್ಗೆ ಚಿಮಾರಿ ಹಾಕುತ್ತೆ ಆ ವಿಚಾರ ಬಂದ್ರೆ. ಸದನದಲ್ಲಿ ಇವ್ರು ಸದನನ ಆ ರೀತಿಲಿ ಬಳಸ್ಕೊಳ್ತಿದಾರಲ್ಲ, ಅದು ತುಂಬಾ ಒಂಥರ. ಅದಕ್ಕೆ ಅದ್ರ ಬಗ್ಗೆ ಯಾರಿಗೂ ಮಾತಾಡ್ಲಿಕ್ಕೆ ಯಾರು ಧೈರ್ಯವಾಗಿ ಮುಂದೆ ಬಂದು ಆ ವಿಚಾರದ ಬಗ್ಗೆ ಕರೆಕ್ಟ್ ಎಕ್ಸ್ಪ್ಲೇನ್, ಅವರಿಬ್ರು ಬಿಟ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸಿ ಟಿ ರವಿ ಬಿಟ್ಟು ಬೇರೆ ಯಾರು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ರೆಡಿ ಇಲ್ಲ, ಇನ್ಕ್ಲೂಡಿಂಗ್ ಸೆಂಟ್ರಲ್ ಲೀಡರ್ಸ್ ಆಲ್ಸೋ. ಅಲ್ಲ ಮೇಡಮ್, ನಾವು ಈಗ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಒಂಥರ ಇವ್ರು ರಾಜಕಾರಣಿಗಳು ಕೆಟ್ಟೋಗಿದ್ದಾರೆ, ರಾಜಕೀಯ ಕೆಟ್ಟೋಗಿದೆ ಅನ್ನುವಂಥದ್ದನ್ನೆಲ್ಲವನ್ನು ಹೇಳ್ತೀವಿ. ಆದ್ರೆ ಈ ಮಟ್ಟಿಗೆ ಕೆಟ್ಟೋಗ್ಬಿಟ್ಟಿದಾರ ನಮ್ಮ ರಾಜ್ಯದಲ್ಲಿ? ಕೆಟ್ಟಿದ್ದಾರೆ, ಅದ್ರ ಜೊತೆಗೆ ಪ್ರಜೆಗಳನ್ನೂ ಕೆಡಿಸ್ತಿದ್ದಾರೆ ಇವರು. ಇವರ ಒಂದು ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದು ನೋಡಿ. ಇವಾಗ ಅವ್ರಿಗೆ ಮುನಿರತ್ನಗೆ ಮೊಟ್ಟೆ ಹೊಡಿ ಅಂತ ಹೇಳ್ಕೊಟ್ಟಿರೋದು ಯಾರೋ ಒಬ್ಬ ಲೀಡ್ರೆ. ಈಸ್ ಆಲ್ಸೋ ಬಿಲಾಂಗ್ಸ್ ಟು ಪಾಲಿಟಿಕ್ಸ್. ಕೊಟ್ಟಿರ್ತಾರೆ ಅವರು ಪ್ರಚೋದನೆ ಕೊಟ್ಟು ಏನೋ ಆಮಿಷ ಕೊಟ್ಟ ಏನೋ ಒಂದ್ ಮಾಡಿ ಇವಾಗ ಅವ್ರು ಕೊಡ್ಸಿದ್ರು. ಆಯ್ತಾ, ಇದನ್ನೆಲ್ಲ ಈ ತರ ಡ್ರಾಮಾಗಳೆಲ್ಲ ಸ್ಟಾರ್ಟ್ ಮಾಡೋದೇ ಇವ್ರುಗಳು. ಇವ್ರ ಮಾತುಗಳನ್ನ ಕೇಳ್ಕೊಂಡು ಸರಿನಾ ತಪ್ಪ ನಾನು ಮಾಡ್ತಿರೋದು ಅನ್ನೋದು ಯೋಚನೆ ಮಾಡದೆ ಆಕ್ಷನ್ ಮಾಡ್ತಾರಲ್ಲ ಅಮಾಯಕ ಪ್ರಜೆಗಳು. ಅವ್ರನ್ನ ಅಮಾಯಕರು ಅನ್ಬೇಕು ಅಥವಾ ಅವ್ರ ದಡ್ತನದಿಂದ ಈಗೆಲ್ಲ ಮಾಡ್ತಾರೋ, ಇದೆಲ್ಲ ಅವಶ್ಯಕತೆ ಇಲ್ಲ. ಅವ್ರು ಬಂದಿದ್ ಒಂದು ಇವತ್ತು ವಾಜಪೇಯಿ ಅವರ ಹುಟ್ಟಿದಬ್ಬ, ಅದ್ರ ಕಾರಣವಾಗಿ ಆ ಫಂಕ್ಷನ್ಗೆ ಅವ್ರು ಬಂದಿದ್ರು, ಅಲ್ಲಿ ಮುಗಿತಿತ್ತು. ಈಗ ಮೊಟ್ಟೆ ಹೊಡೆದಿದ ತಕ್ಷಣ ಏನೂ ಆಗೋದಿಲ್ವಲ್ಲ. ಇದೊಂದು ಏನು ಪೊಲಿಟಿಕಲ್ ಟ್ರಯಲ್ ಡ್ರಾಮಾ. ಈ ಪೊಲಿಟಿಕಲ್ ಡ್ರಾಮಾ ಮಾಡ್ಲಿಲ್ಲ ಅಂದ್ರೆ ಇವ್ರಿಗೆ ಆ ಪಬ್ಲಿಸಿಟಿ ಸಿಗ್ತಾ ಇರ್ಲಿಲ್ವಲ್ಲ. ಇದೊಂದು ಹಾಟ್ ಟಾಪಿಕ್ ಆಗ್ಬೇಕಾಗಿತ್ತು. ಅದು ಮತ್ತೆ ಮುನಿರತ್ನ ಅವರು ಆಸಿಡ್ ಅಂತ ಎಲ್ಲ ಹೇಳಿದ್ರಲ್ಲ, ಆಕ್ಚುಲಿ ಆ ಥರ ಇದ್ದಿದ್ದು ಇಷ್ಟೊತ್ತು ಆಲ್ರೆಡಿ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಸೀರಿಯಸ್ ಇಶ್ಯೂ ಆಗ್ತಾ ಇತ್ತು. ದೇವ್ರ ದಯಿಂದ ಅವ್ರಿಗೂ ಏನೂ ಆಗಿಲ್ಲ, ಏನೂ ಆಗೋದು ಬೇಡ. ಈ ಥರ ಒಂದು ಘಟನೆಗಳು ಸಮಾಜದಲ್ಲಿ ಏನು ಉದಾಹರಣೆ ಕೊಡಕ್ಕೆ ಹೋಗ್ತಾ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಹರ್ಷ, ಎಸ್ ಎಸ್ ಮೇಡಮ್.